Hello everyone, welcome to Sanmargha classes. Let us see question number 2 of chapter Combustion and Flame. One of the following is not a characteristic of an ideal fuel. A fuel that. ಹಾಗಿದ್ರೆ ಐಡಿಯಲ್ ಫ್ಯೂಯಲ್ ಇನ್ ಕ್ಯಾರೆಕ್ಟರಿಸ್ಟಿಕ್ ಯಾವುದಲ್ಲ ಅಂತ ಕೇಳ್ತಿದ್ದಾರೆ. ಈಗ ಹೇಗೆ ಒಬ್ಬ ಸ್ಟೂಡೆಂಟ್ ವೆದರ್ ಇಟ್ ಈಸ್ ಹೀಸ್ ಐಡಿಯಲ್ ಆರ್ ನಾಟ್ ಅಂತ ನೋಡೋದಿಕ್ಕೆ ಅವನ ವ್ಯಕ್ತಿತ್ವ ಇರಬಹುದು ಅಥವಾ ಅವನು ಟೀಚರ್ ಹೇಳಿದನ್ನ ಕೇಳ್ತಾನ, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾನ, ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನ, ಈ ರೀತಿ ಬೇರೆ ಬೇರೆ ಮೆಜರ್ಮೆಂಟ್ಸ್ ಇರುತ್ತೆ. ಅದೇ ತರ ಫ್ಯೂಯಲ್ ವೆದರ್ ಇಟ್ ಇಸ್ ಐಡಿಯಲ್ ಆರ್ ನಾಟ್ ಅನ್ನೋದಕ್ಕೆ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಈಗ ಅದರಲ್ಲಿ ನಾವು ನೋಡ್ತಾ ಹೋಗೋಣ. ಆಪ್ಷನ್ ಎ, ಅ ಫ್ಯೂಯಲ್ ದಟ್ ಈಸ್ ಚೀಪ್. ಎಸ್, ಈಗ ಫ್ಯೂಯಲ್ ಇದೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ, ನಾವ್ ಅದನ್ನ ಕೊಂಡ್ಕೊಳ್ಳೋಕ್ ಆಗೋದಿಲ್ಲ, then it is not ideal. Cheap, a fuel that is cheap is a characteristic. Cheap ಏನಿದೆ that is characteristic of an ideal fuel. Option B is readily available. Yes, ಯಾವುದೇ ಫ್ಯೂಯಲ್ ಅದು readily available ಇದ್ರೆ that is called as ideal fuel. Okay, that is characteristic of ideal fuel. Okay, option C, a fuel that produces large amount of heat. ಕರೆಕ್ಟ್. ಈಗ ನನ್ನ ಹತ್ರ ಒಂದು ಫ್ಯೂಯಲ್ ಇದೆ, ಜಾಸ್ತಿ ಫ್ಯೂಯಲ್ ಯೂಸ್ ಮಾಡ್ತಿದ್ದೀನಿ ಬಟ್ ಹೀಟ್ ಕಡಿಮೆ ಬರ್ತಿದೆ, ಇಟ್ ಈಸ್ ನಾಟ್ ಐಡಿಯಲ್. ಈಗ ನನ್ನ ಹತ್ರ ಸ್ವಲ್ಪನೇ ಇದೆ ಫ್ಯೂಯಲ್, ಜಾಸ್ತಿ ಹೀಟ್ ಕೊಡ್ತಾ ಇದೆ, ದೆನ್ ಇಟ್ ಈಸ್ ಐಡಿಯಲ್ ಫ್ಯೂಯಲ್ ಕ್ಯಾರೆಕ್ಟರಿಸ್ಟಿಕ್ ಅಲ್ವಾ. ದೆನ್ ಆಪ್ಷನ್ ಡಿ, ಲಿಬರೇಟ್ಸ್ ಮೋರ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆದ್ರೆ ಏರ್ ಪೊಲ್ಯೂಷನ್ ಆಗುತ್ತೆ. ಸೊ this is not a characteristic of ideal fuel. Therefore, option D is correct. Liberates more carbon dioxide. This is not a characteristic of an ideal fuel. So, this option is correct. These statements are correct. This statement is wrong, but option D is correct. Confuse ಮಾಡ್ಕೋಬೇಡ್ರಿ. Thank you.